ನಮಸ್ಕಾರ ವಾರಿಯರ್ಸ್, ವೆಲ್ಕಮ್ ಟು ಇನ್ಸ್ಪೈರಿಂಗ್ ವಾರಿಯರ್ಸ್. ನೀವು ಶ್ರೀಮಂತರಾಗಬೇಕಾ? ಸಾಲದ ಸುಳಿಯಿಂದ ಹೊರ ಬರಬೇಕಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಪ್ರಪಂಚದ ಅತಿ ಹೆಚ್ಚು ಮಾರಾಟವಾದ ಪರ್ಸನಲ್ ಫೈನಾನ್ಸ್ ಜಗತ್ತನ್ನೇ ಬದಲಾಯಿಸಿದ ಪುಸ್ತಕ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬಗ್ಗೆ ಮಾತಾಡಲಿದ್ದೇವೆ. ಈ ಪುಸ್ತಕವನ್ನು ರಾಬರ್ಟ್ ಕಯೋಸಾಕಿ ಅವರು 1997ರಲ್ಲಿ ಬರೆದರು. ಇದು ಕೇವಲ ಪುಸ್ತಕವಲ್ಲ, ಇದು ಕೋಟ್ಯಾಂತರ ಜನರ ಜೀವನವನ್ನೇ ಬದಲಾಯಿಸಿದೆ. ರಾಬರ್ಟ್ ಕಿಸಾಕಿ ಅವರಿಗೆ ಇಬ್ಬರು ತಂದೆ ಇದ್ದರು. ಒಬ್ಬರು ಅವರ ಸ್ವಂತ ತಂದೆ, ಇವರನ್ನು ರಾಬರ್ಟ್ ಪೂರ್ ಡ್ಯಾಡ್ ಅಂತ ಕರೀತಾರೆ. ಇನ್ನೊಬ್ಬರು ಅವರ ಫ್ರೆಂಡ್ ಮೈಕ್ ಅವರ ತಂದೆ, ಇವರನ್ನು ರಾಬರ್ಟ್ ರಿಚ್ ಡ್ಯಾಡ್ ಅಂತ ಕರೀತಾರೆ. ಏಕೆ? ಒಬ್ಬರನ್ನು ಬಡವರು ಅಂತಲೂ ಇನ್ನೊಬ್ಬರನ್ನು ಶ್ರೀಮಂತರು ಅಂತಲೂ ಕರೀತಾರೆ. ಶ್ರೀಮಂತರಾಗಲು ಅವರು ಕೊಟ್ಟ ಆ 5 ಮುಖ್ಯ ಪಾಠಗಳೇನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿರೋ ಪಾಯಿಂಟ್ ತುಂಬಾನೇ ಮುಖ್ಯ. ಬನ್ನಿ ಶುರು ಮಾಡೋಣ. ಮೊದಲಿಗೆ ರಾಬರ್ಟ್ ಅವರ ಇಬ್ಬರ ತಂದೆಯ ಬಗ್ಗೆ ತಿಳಿಯೋಣ. ರಾಬರ್ಟ್ ಅವರ ಪೂರ್ ಡ್ಯಾಡ್ ಅಂದ್ರೆ ಅವರ ಸ್ವಂತ ತಂದೆ ತುಂಬಾನೇ ಓದಿದ್ರು. ಅವರು ಕಾಲೇಜ್ ಪ್ರೊಫೆಸರ್ ಆಗಿದ್ರು, PhD ಮಾಡಿದ್ರು. ಆದರೂ ಜೀವನ ಪೂರ್ತಿ ಹಣಕ್ಕಾಗಿ ಕಷ್ಟಪಡ್ತಿದ್ರು. ಆದರೆ ಅವರ ರಿಚ್ ಡ್ಯಾಡ್ ಅಂದ್ರೆ ಅವರ ಫ್ರೆಂಡ್ ತಂದೆ ಕೇವಲ 8ನೇ ಕ್ಲಾಸ್ ವರೆಗೆ ಮಾತ್ರ ಓದಿದ್ರು. ಆದರೂ ರಾಜ್ಯದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದರು. ಇಲ್ಲಿ ರಾಬರ್ಟ್ ಒಂದು ಮುಖ್ಯ ವಿಷಯ ಹೇಳ್ತಾರೆ. ಬಡತನ ಅನ್ನೋದು ನಮ್ಮ ಜೇಬಿನಲ್ಲಿ ಅಲ್ಲ, ನಮ್ಮ ಯೋಚನೆಯಲ್ಲಿ ಇರುತ್ತೆ. ಉದಾಹರಣೆಗೆ ಪೂರ್ ಡ್ಯಾಡ್ ಯಾವಾಗಲೂ ಹೇಳ್ತಿದ್ರು, ನನ್ನ ಕೈಯಲ್ಲಿ ಇದನ್ನು ಕೊಂಡುಕೊಳ್ಳೋಕ್ಕಾಗಲ್ಲ. ಈ ಮಾತು ಹೇಳಿದ ತಕ್ಷಣ ನಿಮ್ಮ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಆದರೆ ರಿಚ್ ಡ್ಯಾಡ್ ಹೇಳ್ತಿದ್ರು, ನಾನು ಇದನ್ನು ಕೊಂಡುಕೊಳ್ಳಲು ಏನು ಮಾಡಬೇಕು? ಈ ಪ್ರಶ್ನೆ ಕೇಳಿದಾಗ ನಿಮ್ಮ ಮೆದುಳು ಐಡಿಯಾಗಳನ್ನು ಹುಡುಕುತ್ತೆ. ರಾಬರ್ಟ್ ತಮ್ಮ 9ನೇ ವಯಸ್ಸಿನಲ್ಲೇ ಶ್ರೀಮಂತರಾಗುವುದು ಹೇಗೆ ಅಂತ ಕಲಿಯೋಕೆ ಶುರು ಮಾಡಿದ್ರು. ಬನ್ನಿ ಆ ಮುಖ್ಯವಾದ 5 ಪಾಠಗಳನ್ನು ನೋಡೋಣ. ಲೆಸನ್ ನಂಬರ್ 1, ರಿಚ್ ಪೀಪಲ್ ಡೋಂಟ್ ವರ್ಕ್ ಫಾರ್ ಮನಿ. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನ ಏನ್ ಮಾಡ್ತಾರೆ? ಚೆನ್ನಾಗಿ ಓದ್ತಾರೆ, ಒಂದು ಕೆಲಸ ಪಡ್ಕೋತಾರೆ, ಸಂಬಳ ಬಂದ ತಕ್ಷಣ ಕಾರ್ ಲೋನ್, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ತಾರೆ. ಸಂಬಳ ಜಾಸ್ತಿ ಆದ್ರೆ ಅವರ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ರಾಬರ್ಟ್ ರ್ಯಾಟ್ ರೇಸ್ ಅಥವಾ ಇಲಿಗಳ ಓಟ ಅಂತ ಕರೀತಾರೆ. ಭಯ ಮತ್ತು ದುರಾಸೆಯಿಂದ ಜನ ಈ ಬಲೆಯಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಆದರೆ ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡಲ್ಲ, ಅವರು ಹಣವನ್ನೇ ಅವರಿಗೋಸ್ಕರ ಕೆಲಸ ಮಾಡುವಂತೆ ಮಾಡ್ತಾರೆ. ಅಂದ್ರೆ ನೀವು ಮಲಗಿದ್ದಾಗಲೂ ನಿಮ್ಮ ಹಣ ನಿಮಗಾಗಿ ದುಡಿತಾ ಇರಬೇಕು. ಅದು ಬಿಸ್ನೆಸ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಆಗಿರ್ಬೋದು. ನೆನಪಿಡಿ, ಬಡವರು ಹಣಕ್ಕಾಗಿ ದುಡಿತಾರೆ, ಶ್ರೀಮಂತರು ಹಣವನ್ನೇ ತಮ್ಮ ಗುಲಾಮನಾಗಿ ಮಾಡಿಕೊಳ್ತಾರೆ. ಲೆಸನ್ ನಂಬರ್ 2, ಅಸೆಟ್ಸ್ ವರ್ಸಸ್ ಲಯಬಿಲಿಟೀಸ್. ವಾರಿಯರ್ಸ್, ನಮ್ಮ ಶಾಲೆಯಲ್ಲಿ ಹಿಸ್ಟರಿ, ಸೈನ್ಸ್ ಎಲ್ಲ ಕಲಿಸ್ತಾರೆ, ಆದ್ರೆ ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಯಾರು ಹೇಳ್ಕೊಡಲ್ಲ. ಶ್ರೀಮಂತರಾಗಲು ನಿಮಗೆ 2 ಪದದ ಅರ್ಥ ಗೊತ್ತಿರಬೇಕು. ಅಸೆಟ್ಸ್ ಅಂದ್ರೆ ಆಸ್ತಿ, ಲಯಬಿಲಿಟೀಸ್ ಅಂದ್ರೆ ಜವಾಬ್ದಾರಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅಸೆಟ್ ಅಂದ್ರೆ ಯಾವುದು ನಿಮ್ಮ ಜೇಬಿಗೆ ಹಣವನ್ನು ತಂದು ಹಾಕುತ್ತೋ ಅದು ಅಸೆಟ್. ಉದಾಹರಣೆಗೆ ಮನೆ ಬಾಡಿಗೆ ಬರುವುದು, ಬಿಸಿನೆಸ್, ಶೇರ್ಸ್. ಲಯಬಿಲಿಟಿ ಅಂದ್ರೆ ಯಾವುದು ನಿಮ್ಮ ಜೇಬಿನಿಂದ ಹಣವನ್ನು ತೆಗೆಯುತ್ತೋ ಅದು ಲಯಬಿಲಿಟಿ. ಉದಾಹರಣೆಗೆ ಸಾಲ ಮಾಡಿ ತಕೊಂಡ ಕಾರು, ದುಬಾರಿ ಫೋನು, ಕ್ರೆಡಿಟ್ ಕಾರ್ಡ್ ಸಾಲ. ತುಂಬಾ ಜನ ಮನೆನ ಅಸೆಟ್ ಅಂತಾರೆ, ಆದ್ರೆ ರಾಬರ್ಟ್ ಪ್ರಕಾರ ನೀವು ಅದರಲ್ಲಿ ವಾಸ ಮಾಡ್ತಿದ್ರೆ ಅದರಿಂದ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದು ಲಯಬಿಲಿಟಿ. ಯಾಕಂದ್ರೆ ಮೇಂಟೆನೆನ್ಸ್, ಟ್ಯಾಕ್ಸ್ ಅಂತ ದುಡ್ಡು ಹೋಗ್ತಾನೆ ಇರುತ್ತೆ. ಸೊ ಶ್ರೀಮಂತರಾಗಲು ಸೀಕ್ರೆಟ್ ಇಷ್ಟೇ: ಬೈ ಅಸೆಟ್, ರೆಡ್ಯೂಸ್ ಲಯಬಿಲಿಟಿ. ಅಸೆಟ್ ಗಳನ್ನ ಜಾಸ್ತಿ ಮಾಡಿ, ಲಯಬಿಲಿಟಿಗಳನ್ನ ಕಡಿಮೆ ಮಾಡಿ. ಲೆಸನ್ 3, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಇದಕ್ಕೆ ಒಂದು ಸೂಪರ್ ಕಥೆ ಇದೆ ಕೇಳಿ. ಮೆಕ್ಡೊನಾಲ್ಡ್ ಫೌಂಡರ್ ರೇ ಕ್ರಾಕ್ ಒಮ್ಮೆ MBA ಸ್ಟೂಡೆಂಟ್ಸ್ ಹತ್ರ ಕೇಳ್ತಾರೆ, ನಾನು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀನಿ ಅಂತ. ಎಲ್ಲರೂ ನಗ್ತಾರೆ. ನೀವು ಬರ್ಗರ್ ಮಾರೋ ಬಿಸ್ನೆಸ್ ಅಲ್ಲಿ ಇದ್ದೀರಲ್ವಾ ಅಂತಾರೆ. ಆಗ ರೇ ಕ್ರಾಕ್ ಹೇಳ್ತಾರೆ, ಇಲ್ಲ, ನಾನು ಬರ್ಗರ್ ಬಿಸ್ನೆಸ್ ಅಲ್ಲಿ ಇಲ್ಲ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಏಕೆಂದ್ರೆ ಪ್ರಪಂಚಾದ್ಯಂತ ಮೆಕ್ಡೊನಾಲ್ಡ್ಸ್ ಇರೋ ಜಾಗಗಳನ್ನ ಗಮನಿಸಿ, ಅದೆಲ್ಲ ಆಯಾ ಊರಿನ ಮೇನ್ ಜಾಗಗಳೇ ಆಗಿರುತ್ತೆ. ಬರ್ಗರ್ ಮಾರೋದು ಅವರ ಪ್ರೊಫೆಷನ್, ಆದ್ರೆ ರಿಯಲ್ ಎಸ್ಟೇಟ್ ಅವರ ಬಿಸ್ನೆಸ್. ರಾಬರ್ಟ್ ಏನ್ ಹೇಳ್ತಾರಂದ್ರೆ, ನೀವೀಗ ಮಾಡ್ತಿರೋ ಕೆಲಸವನ್ನು ಅಥವಾ ಉದ್ಯೋಗವನ್ನು ಬಿಡಬೇಡಿ, ಆದ್ರೆ ಅದರ ಜೊತೆಗೆ ನಿಮ್ಮದೇ ಆದ ಬಿಸಿನೆಸ್ ಅಥವಾ ಅಸೆಟ್ ಕ್ರಿಯೇಟ್ ಮಾಡೋದ್ರ ಕಡೆ ಗಮನ ಕೊಡಿ. ನಿಮ್ಮ ಬಾಸ್ಗಾಗಿ ದುಡಿದಿದ್ದು ಸಾಕು, ಈಗ ನಿಮಗಾಗಿ ದುಡಿಯಿರಿ. ಲೆಸನ್ ನಂಬರ್ 4, ವರ್ಕ್ ಟು ಲರ್ನ್, ಡೋಂಟ್ ವರ್ಕ್ ಫಾರ್ ಮನಿ. ಒಮ್ಮೆ ಒಬ್ಬ ಲೇಡಿ ಜರ್ನಲಿಸ್ಟ್ ರಾಬರ್ಟ್ ಅವರನ್ನು ಇಂಟರ್ವ್ಯೂ ಮಾಡ್ತಾರೆ. ಆಕೆಗೆ ಬೆಸ್ಟ್ ಸೇಲಿಂಗ್ ಆಥರ್ ಆಗೋ ಆಸೆ ಇತ್ತು. ಆಕೆ ಬರವಣಿಗೆ ತುಂಬಾ ಚೆನ್ನಾಗಿತ್ತು. ಆಗ ರಾಬರ್ಟ್ ಹೇಳ್ತಾರೆ, ನೀವು ಹೋಗಿ ಸೇಲ್ಸ್ ಕಲಿಯಿರಿ ಅಂತ. ಆಕೆಗೆ ಕೋಪ ಬಂತು. ನಾನು ಇಂಗ್ಲಿಷ್ ಲೆಟರ್ ರೈಟಲ್ಲಿ ಮಾಸ್ಟರ್ ಮಾಡಿದ್ದೀನಿ, ನಾನು ಏಕೆ ಸೇಲ್ಸ್ಮನ್ ಕೆಲಸ ಕಲಿಬೇಕು ಅಂತ. ಅದಕ್ಕೆ ರಾಬರ್ಟ್ ಹೇಳ್ತಾರೆ, ಪುಸ್ತಕದ ಮೇಲೆ ಬೆಸ್ಟ್ ಸೇಲಿಂಗ್ ಆಥರ್ ಅಂತ ಬರೆದಿರುತ್ತೆ, ಬೆಸ್ಟ್ ರೈಟರ್ ಆಥರ್ ಅಂತಲ್ಲ. ಅಂದ್ರೆ ನೀವು ಎಷ್ಟೇ ಚೆನ್ನಾಗಿ ಬರೆದಿರಬಹುದು, ಆದ್ರೆ ಅದನ್ನ ಮಾರಾಟ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ಶ್ರೀಮಂತರಾಗಲ್ಲ. ಪ್ರಪಂಚದಲ್ಲಿ ಎಷ್ಟೋ
ಜನ ಟ್ಯಾಲೆಂಟ್ ಇದ್ರೂ ಬಡವರಾಗಿದ್ದಾರೆ. ಕಾರಣ ಅವರಿಗೆ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಹಣಕಾಸಿನ ವಿಷಯ ಗೊತ್ತಿಲ್ಲ. ಸೊ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡಬೇಡಿ, ಹೊಸ ಸ್ಕಿಲ್ ಕಲಿಯೋಗೋಸ್ಕರ ಕೆಲಸ ಮಾಡಿ. ಲೆಸನ್ ನಂಬರ್ 5, ಓವರ್ಕಮಿಂಗ್ ಆಬ್ಸ್ಟೆಕ್ಲೆಸ್. ಕೊನೆಯದಾಗಿ, ಹಣದ ಬಗ್ಗೆ ಗೊತ್ತಿದ್ರು ಜನ ಯಾಕೆ ಶ್ರೀಮಂತರಾಗಲ್ಲ? ಅದಕ್ಕೆ ರಾಬರ್ಟ್ 5 ಮುಖ್ಯ ತಡೆಗಳನ್ನು ಹೇಳ್ತಾರೆ. ಮೊದಲನೇದು ಭಯ, ದುಡ್ಡು ಕಳ್ಕೊತೀವಿ ಅನ್ನೋ ಭಯ, ಆದ್ರೆ ರಿಸ್ಕ್ ತಗೊಳ್ಳದೆ ಯಾರು ಶ್ರೀಮಂತರಾಗಲ್ಲ. ಎರಡನೇದು ಅನುಮಾನ, ನನ್ನ ಕೈಲಾಗುತ್ತಾ, ಇದು ವರ್ಕ್ ಆಗುತ್ತಾ ಅನ್ನೋ ಅನುಮಾನ ನಮ್ಮನ್ನ ಮುಂದೆ ಹೋಗೋಕೆ ಬಿಡಲ್ಲ. ಮೂರನೇದು ಸೋಮಾರಿತನ. ರಾಬರ್ಟ್ ಹೇಳ್ತಾರೆ, ಬ್ಯುಸಿ ಆಗಿರೋರು ಅತಿ ದೊಡ್ಡ ಸೋಮಾರಿಗಳು. ಕೆಲಸ ಅಂತ ಬ್ಯುಸಿ ಆಗಿದ್ದು ಹಣವನ್ನು ಬೆಳೆಸೋ ಬಗ್ಗೆ ಯೋಚನೆ ಮಾಡದೇ ಇರೋದೇ ಸೋಮಾರಿತನ. ನಾಲ್ಕನೇದು ಕೆಟ್ಟ ಹವ್ಯಾಸಗಳು. ಬಿಲ್ಗಳನ್ನು ಕಟ್ಟುವ ಮೊದಲು ನಮಗೆ ನಾವು ಸಂಬಳ ಕೊಟ್ಕೋಬೇಕು. ಮೊದಲು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್, ಆಮೇಲೆ ಖರ್ಚು. ಇದು ಶ್ರೀಮಂತರ ಹವ್ಯಾಸ. ಐದನೇದು ಅಹಂಕಾರ. ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಇದ್ರೆ ಹೊಸದನ್ನು ಕಲಿಯೋಕ್ಕಾಗಲ್ಲ. ಅಹಂಕಾರವನ್ನು ಬಿಟ್ಟು ಕಲಿಯೋ ಕಡೆ ಗಮನ ಕೊಡಿ. ವಾರಿಯರ್ಸ್, ಇದಾಗಿತ್ತು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ ಸಮ್ಮರಿ. ಒಮ್ಮೆ ರೀಕ್ಯಾಪ್ ಮಾಡೋಣ. ಲೆಸನ್ 1, ರಿಚ್ ಪೀಪಲ್ ಡೋಂಟ್ ವರ್ಕ್ ಫಾರ್ ಮನಿ. ಲೆಸನ್ 2, ಅಸೆಟ್ಸ್ ವರ್ಸಸ್ ಲಯಬಿಲಿಟೀಸ್. ಲೆಸನ್ 3, ಮೈಂಡ್ ಯುವರ್ ಓನ್ ಬಿಸಿನೆಸ್. ಲೆಸನ್ 4, ವರ್ಕ್ ಟು ಲರ್ನ್, ಡೋಂಟ್ ವರ್ಕ್ ಫಾರ್ ಮನಿ. ಲೆಸನ್ ನಂಬರ್ 5, ಓವರ್ಕಮಿಂಗ್ ಆಬ್ಸ್ಟೆಕ್ಲೆಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಫೈನಾನ್ಷಿಯಲ್ ನಾಲೆಡ್ಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.